ಎಐಸಿಸಿಯಿಂದ ತುರ್ತು ಸಭೆಯನ್ನ ಕರೆದಿದ್ದಾರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು. ಪ್ರಧಾನ ಕಾರ್ಯದರ್ಶಿಗಳು ಪಿಸಿಸಿ ಅಧ್ಯಕ್ಷರಿಗೆ ತುರ್ತು ಬುಲಾವ್ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ವಿಚಾರಕ್ಕಿರಬಹುದು? ನಾಳೆ ಬೆಳಿಗ್ಗೆ 11:00ವರೆಗೆ ಮಹತ್ವದ ಸಭೆಗೆ ಹಾಜರಾಗುವಂತೆ ಈಗ ಮನವಿ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷರಿಂದ ತುರ್ತು ಸಭೆಯಲ್ಲಿ ಮಹತ್ವದ ವಿಷಯ ಪ್ರಸ್ತಾಪ ಆಗಬಹುದು. ಹೀಗೆ ದಿಢೀರಾಗಿ ತುರ್ತು ಸಭೆಯನ್ನು ಕರೆಯಲಾಗಿದೆ ಕಾಂಗ್ರೆಸ್ ಹೈಕಮಾಂಡ್ನಿಂದ. ಎಐಸಿಸಿ ಅಧ್ಯಕ್ಷರಿಂದ ತುರ್ತು ಸಭೆಯಲ್ಲಿ ಮಹತ್ವದ ವಿಚಾರಗಳು ಪ್ರಸ್ತಾಪ ಆಗಬಹುದು ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇದೆ. ಹೀಗೆ ಆಗ್ತಾ ಇರುವಂತಹ ಬೆಳವಣಿಗೆ ಕಾಂಗ್ರೆಸ್ ಮನೆಯಲ್ಲಿ ಈಗ ನಾಳೆ ಬೆಳಗ್ಗೆ 11:00ವರೆಗೆ ಮಹತ್ವದ ಸಭೆ ಇದೆಯಂತೆ. ಪ್ರಧಾನ ಕಾರ್ಯದರ್ಶಿಗಳು ಪಿಸಿಸಿ ಅಧ್ಯಕ್ಷರಿಗೂ ಕೂಡ ತುರ್ತು ಬುಲಾವನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು. ಹೀಗೆ ಎಐಸಿಸಿಯಿಂದ ತುರ್ತು ಸಭೆಯನ್ನ ಕರೆದಿದೆ ಈಗ ಕಾಂಗ್ರೆಸ್ ಹೈಕಮಾಂಡ್. ನಾಳೆ 11:00ವರೆಗೆ ಮಹತ್ವದ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು ಈ ಒಂದು ಸಭೆಯಲ್ಲಿ. ಹಾಗಾಗಿ ನಾಳೆ ಬೆಳಗ್ಗೆ 11:00ವರೆಗೆ ಒಂದು ಮಹತ್ವದ ಸಭೆ ಇದೆ. ಈ ಸಭೆಯಲ್ಲಿ ಹಾಜರಾಗಬೇಕು ಅಂತ ಹೇಳಿ ಅವ್ರಿಗೆ ತುರ್ತಾಗಿ ಬುಲಾವ್ ಕೊಡಲಾಗಿದೆ. ಎಐಸಿಸಿ ಅಧ್ಯಕ್ಷರಿಂದ ತುರ್ತು ಸಭೆಯಲ್ಲಿ ಮಹತ್ವದ ವಿಷಯ ಪ್ರಸ್ತಾಪ ಆಗಬಹುದು. ಈಗಾಗಲೇ ಒಂದೇ ವಿಚಾರ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು, ಅದು 2ನೇ ಹಂತದ ಸಚಿವರ ಪಟ್ಟಿ. ಈ ಒಂದು ವಿಚಾರದಲ್ಲಿ ಬಹಳಷ್ಟು ಪೈಪೋಟಿ ನಡೀತಾ ಇದೆ, ದೊಡ್ಡ ಮಟ್ಟದಲ್ಲಿ ಫೈಟ್ ನಡೀತಾ ಇದೆ. ಆದರೆ ಇದು ಯಾವಾಗ ಫೈನಲ್ ಆಗುತ್ತೆ ಅಥವಾ ಯಾವಾಗ ಈ ಒಂದು ಪಟ್ಟಿಯನ್ನ ರಿವೀಲ್ ಮಾಡ್ತಾರೆ ಅನ್ನೋಂಥದ್ದು ಕೂಡ ಈಗಲೂ ಕೂಡ ಕನ್ಫರ್ಮ್ ಇಲ್ಲ. ಬಹುಶಃ ಇನ್ನೂ ಕೂಡ ಟೈಮ್ ತಗೊಳ್ಬಹುದು. ಆದರೆ ಈಗ ಎಐಸಿಸಿಯಿಂದ ತುರ್ತು ಸಭೆಯನ್ನ ಕರೆದಿರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್. ಇನ್ನು ಯಾವೆಲ್ಲ ವಿಚಾರಕ್ಕೆ ಕರೆದಿರಬಹುದು ಅನ್ನೋಂಥದ್ದು ಕೂಡ ಗೊತ್ತಿಲ್ಲ. ಒಂದು ಕಡೆ ರಾಜ್ಯಸಭಾ ಚುನಾವಣೆ, ಈ ಒಂದು ಚುನಾವಣೆ ವಿಚಾರದಲ್ಲೂ ಕೂಡ ಇರಬಹುದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಈಗ ನಾಳೆ ದಿಢೀರಾಗಿ ಎಐಸಿಸಿಯಿಂದ ತುರ್ತು ಸಭೆ ನಡೀತಾ ಇದೆಯಂತೆ. ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗಬಹುದು? ಏನ್ ವಿಚಾರಕ್ಕೆ ಈ ರೀತಿಯಾಗಿ ಇಮಿಡಿಯೇಟ್ ಆಗಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅಂತ? ರೋಶಿನಿ, ನಾಳೆ ಎಐಸಿಸಿಯ ಒಂದು ತುರ್ತು ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು ಬಹಳ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ಈಗಾಗಲೇ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ತುರ್ತಾಗಿ ನಾಳೆ ಬೆಳಿಗ್ಗೆ ನಡೆಯುವಂತಹ 11:30ಕ್ಕೆ ಸಭೆಯಲ್ಲಿ ಭಾಗವಹಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತುರ್ತು ಸಭೆಯನ್ನು ಕೂಡ ಈಗ ಎಐಸಿಸಿ ಕೂಡ ಕರೆದಿರ್ತಕ್ಕಂಥದ್ದು. ಬಹಳಷ್ಟು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಹಲವು ರೀತಿಯ ಒಂದಿಷ್ಟು ಸಭೆಗಳನ್ನು ಕೂಡ ಮಾಡ್ಲಿಕ್ಕೆ ಕೂಡ ಮುಂದಾಗ್ತಾರೆ. ಆದ್ರೆ ಅದು ಪೂರ್ವ ನಿಯೋಜಿತವಾಗಿರ್ತಕ್ಕಂತಹ ಸಭೆಗಳು ಕೂಡ ಇರ್ತವೆ. ಆದ್ರೆ ಇವತ್ತು ಇದಕ್ಕಿಂತ ಒಂದು ತುರ್ತು ಸಭೆಯನ್ನು ಕೂಡ ನಾಳೆ ಕರೆದಿರ್ತಕ್ಕಂತ ಎಐಸಿಸಿಯ ನಾಯಕರು ಕೆಲವೊಂದಿಷ್ಟು ಮಹತ್ವದ ವಿಚಾರಗಳನ್ನ ಚರ್ಚೆ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು ಅನ್ನುವಂತ ಮಾಹಿತಿ ನಮ್ಗೆ ಸಿಗ್ತಾ ಇದೆ. ಪ್ರಮುಖವಾಗಿ ಈಗ ದೇಶದಲ್ಲಿ ರಾಜ್ಯಸಭೆ ಚುನಾವಣೆಗಳಾಗಿರ್ಬೋದು, ಮತ್ತೆ ಕೆಲವೊಂದಿಷ್ಟು ಪಕ್ಷದ ವಲಯದಲ್ಲಿ ಆಂತರಿಕ ಬಿಕ್ಕಟ್ಟಾಗಿರ್ಬೋದು, ಈ ಒಂದು ವಿಚಾರಗಳ ಸಂಬಂಧಪಟ್ಟಂತೆ ಮತ್ತೆ ಈಗಾಗಲೇ ಹಲವು ದಕ್ಷಿಣ ಭಾರತದಲ್ಲಾಗಿರ್ಬೋದು ಮತ್ತೆ ಉತ್ತರ ಭಾರತದಲ್ಲಾಗಿರ್ಬೋದು ಕೆಲವಷ್ಟು ಕಾಂಗ್ರೆಸ್ ಪಕ್ಷದ ರಾಜ್ಯಗಳು ಕೆಲವೊಂದಿಷ್ಟು ಗೊಂದಲ ಕೂಡ ಇರುವಂತದ್ದು. ಆ ಒಂದು ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಪ್ರಮುಖವಾಗಿ ಬೇರೆ ಬೇರೆ ಒಂದು ಪಕ್ಷ ಸಂಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಾಳೆ ತುರ್ತಾಗಿರ್ತಕ್ಕಂಥ ಸಭೆಯನ್ನು ಕೂಡ ಎಐಸಿಸಿ ನಾಯಕರು ಕರೆದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಆದ್ರೆ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಯಾವ ರೀತಿಯಾಗಿದೆ ಅನ್ನುವಂಥ ಇದನ್ನು ಕೂಡ ಸ್ಪಷ್ಟಪಡಿಸಿಲ್ಲ. ಆದ್ರೆ ತುರ್ತು ಸಭೆಯನ್ನ ಕರೆದಿರ್ತಕ್ಕಂಥ ಹಿನ್ನೆಲೆ ನೋಡ್ತಾ ಹೋದ್ರೆ ಕೆಲವೊಂದಿಷ್ಟು ಪಕ್ಷದ ಆಂತರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಕೆಲವೊಂದಿಷ್ಟು ವಿಚಾರಗಳ ನಿರ್ಧಾರ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಈ ತುರ್ತು ಸಭೆಯನ್ನ ಕರೆದಿರಬಹುದು ಅನ್ನುವಂತಹ ಮಾಹಿತಿ ಕೂಡ ನಮಗೆ ಸದ್ಯಕ್ಕೆ ಸಿಗ್ತಾ ಇದೆ. ರೋಶಿನಿ, ಇಲ್ಲಿ ಪ್ರಮುಖವಾಗಿ ರಾಜ್ಯಸಭೆ ಚುನಾವಣೆ ವಿಚಾರವಾಗಿ ನಾವು ಗಮನ ಕೊಡೋದಾದ್ರೆ, ಇನ್ನು ನಮ್ಮ ರಾಜ್ಯದಿಂದ ಯಾವ ರೀತಿಯಾಗಿ ತಯಾರಿ ನಡೀಬಹುದು, ನಮ್ಮ ರಾಜ್ಯದಿಂದ ಯಾವ ರೀತಿಯಾಗಿ ಅಥವಾ ಈ ಒಂದು ವಿಚಾರ ಹೇಗೆ ಚರ್ಚೆ ಮಾಡಬಹುದು, ಏನ್ ಚರ್ಚೆ ಮಾಡಬಹುದು ಅಂತ? ರೋಶಿನಿ, ಈಗಾಗಲೇ ನಮ್ಮ ರಾಜ್ಯದಲ್ಲೂ ಕೂಡ ನೂತನ ಕೆಪಿಸಿಸಿ ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಅವರು ಕೂಡ ಅಧಿಕಾರವನ್ನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಅವರು ಕೂಡ ಈ ಒಂದು ಸಭೆಗೂ ಕೂಡ ಈಗಾಗಲೇ ದೆಹಲಿಗೆ ಕೂಡ ಪ್ರಯಾಣವನ್ನು ಕೂಡ ಬೆಳೆಸ್ತಾರೆ. ಸೊ ಹಾಗಾಗಿ ಒಂದಿಷ್ಟು ರಾಜ್ಯದಲ್ಲಿ ಕೂಡ ಈಗ ರಾಜ್ಯಸಭೆ ಚುನಾವಣೆ ಆಗಿರ್ಬೋದು, ವಿಧಾನ ಪರಿಷತ್ ಚುನಾವಣೆ ಆಗಿರ್ಬೋದು, ಈ ಒಂದು ಚುನಾವಣೆ ಕೂಡ ನಡೆಯುವಂತದ್ದು. ರಾಜ್ಯಸಭೆ ಚುನಾವಣೆಗೆ ನಮ್ಮ ರಾಜ್ಯದಿಂದ ಈಗಾಗಲೇ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಲ್ಲಿ ಈಗ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಮತ್ತೆ ಪವನ್ ಖೇರಾ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಮತ್ತೆ ರೆಹಮಾನ್ ಖಾನ್ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ರಾಜ್ಯದಲ್ಲಿನ ಕೆಲವೊಂದಿಷ್ಟು ಶಾಸಕರ
ಒಂದಿಷ್ಟು ಮತಗಳನ್ನ ಹಾಕುವಂತದ್ದಾಗಿರ್ಬೋದು, ಮತ್ತೆ ಕೆಲವೊಂದಿಷ್ಟು ಅಡ್ಡ ಮತದಾನ ವಿಚಾರ ಆಗಿರ್ಬೋದು. ಈಗಾಗಲೇ ಬೇರೆ ರಾಜ್ಯ ಅಡ್ಡ ಮತದಾನ ಆಗುತ್ತೆ ಅಂತ ನಮ್ಮ ರಾಜ್ಯಕ್ಕೂ ಕೂಡ ಈಗ ಮಧ್ಯಪ್ರದೇಶದಿಂದಲೂ ಕೂಡ ಕೆಲವೊಂದಿಷ್ಟು ಶಾಸಕರನ್ನು ಕರೆ ತಂದಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರು. ಹಾಗಾಗಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಿಷ್ಟು ಪಕ್ಷದ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈಗಾಗಲೇ ರಾಜ್ಯಸಭೆ ಚುನಾವಣೆ ವಿಚಾರಕ್ಕೂ ಕೂಡ ನಾಳಿನ ಸಭೆಯಲ್ಲಿ ಕೂಡ ಮಹತ್ವವಾಗಿರ್ತಕ್ಕಂಥ ಚರ್ಚೆ ಆಗ್ಬೋದು. ಮತ್ತೆ ಹೊಸದಾಗಿ ಕೂಡ ಈಗ ಸರ್ಕಾರ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ರಾಜ್ಯದಲ್ಲಿ ಕೂಡ ಈಗ ಮತ್ತೆ ಕೂಡ ಸಂಪುಟ ಕೂಡ ರಚನೆ ಆಗ್ತದೆ. 13 ಸಚಿವರು ಕೊಟ್ಟಿದ್ದಾರೆ, ಇನ್ನು ಕೂಡ ಕೆಲವೊಂದಿಷ್ಟು ಪಟ್ಟಿ ಕೂಡ ಫೈನಲ್ ಮಾಡುವಂತ ಹಂತ ಇದೆ. ಈ ಎಲ್ಲಾ ವಿಚಾರಗಳು ಸಂಬಂಧಪಟ್ಟಂತೆ ಕೂಡ ನಾಳಿನ ಸಭೆಯಲ್ಲಿ ಕೂಡ ಚರ್ಚೆ ಆಗುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ರೋಶಿನಿ, ಥ್ಯಾಂಕ್ ಯು ಹೋಗಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ನಾಳೆ ಕರೆದಿರುವಂತಹ ಈ ತುರ್ತು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಮೊದಲನೇದಾಗಿ ಇಲ್ಲಿ ರಾಜ್ಯಸಭಾ ಚುನಾವಣೆ, ಅದಾದ ನಂತರ ನಮ್ಮ ರಾಜ್ಯದಿಂದ ಈಗಾಗಲೇ ಸಚಿವರ ಪಟ್ಟಿ, 2ನೇ ಹಂತದ ಪಟ್ಟಿ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಹಾಗಾಗಿ ಆ ಒಂದು ಪಟ್ಟಿ ವಿಚಾರದಲ್ಲೂ ಕೂಡ ಯಾರಿಗೆ ಎಷ್ಟು ಅವಕಾಶ ಕೊಡಬೇಕು, ಯಾರಿಗೆ ಯಾವ ಇಲಾಖೆ ಕೊಡಬೇಕು ಅನ್ನೋ ವಿಚಾರವೂ ಕೂಡ ಚರ್ಚೆ ಆಗ್ಬೋದು. ಅದರ ಜೊತೆಗೆ ರಾಜ್ಯಸಭಾ ಚುನಾವಣೆಗೆ ಹೇಗೆಲ್ಲ ತಯಾರಿಗಳು ಮಾಡಿಕೊಳ್ಬೇಕು, ಪ್ರಮುಖವಾದಂತಹ ಕಾರಣ ಏನಿರ್ಬೋದು, ಅಥವಾ ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳುವ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಕಾರ್ಯತಂತ್ರ ಮಾಡಬೇಕು ಅನ್ನೋದು ಕೂಡ ಈ ಒಂದು ಸಭೆಯಲ್ಲಿ ಬಹುಶಃ ಚರ್ಚೆ ಆಗುತ್ತೆ. ಹಾಗಾಗಿ ಎಐಸಿಸಿಯಿಂದ ಕರೆದಿರುವಂತಹ ಒಂದು ತುರ್ತು ಸಭೆ, ಅದರಲ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಿಂದ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಈಗ ನಾಮಪತ್ರ ಕೂಡ ಸಲ್ಲಿಕೆ ಮಾಡಿದ್ದಾರೆ.